ಇರುವಷ್ಟು ದಿನ ಇದ್ದು ಬಿಡಿ ನೆಮ್ಮದಿಯಾಗಿ, ಇರುವಷ್ಟು ದಿನ ಇದ್ದು ಬಿಡಿ ನೆಮ್ಮದಿಯಾಗಿ, ಯಾರಿಗೆ ಗೊತ್ತು ಮುಂದೆ ದಿನಗಳು ಇರುವೋ ಇಲ್ಲವೋ ನಮಗೆ. ನಮಸ್ಕಾರ ಎಲ್ಲರಿಗೂ, ಗುಡ್ ಮಾರ್ನಿಂಗ್. ಕಲಬುರ್ಗಿ ಕನ್ನಡತಿ ಚಾನಲ್ಗೆ ನಿಮ್ಗೆಲ್ರಿಗೂ ಸ್ವಾಗತ. ನೋಡ್ರಿ, ಇವತ್ತು ಮುಂಜಾನೆ ವ್ಲಾಗ್ ಶುರು ಮಾಡಿಬಿಟ್ಟೀನಿ. ಟೈಮ್ ನೋಡ್ರಿ 8:30 ಆಗ್ಯದ. ನಮ್ಮ ಮನೆಯವ್ರ ಕಂಪ್ನಿಗೆ ಹೋದ್ರಿ. ಈಗ ಅವ್ರಿಗೆ ಕಳಿಸಿ ಬಾಗ್ಲು ಹಾಕೊಂಡು ಬಂದೆ. ಇಲ್ಲಿ ನೋಡ್ರಿ ನನ್ನ ಮಗ ಅವನ ಜೊತೆ ಕೂಡ್ ಬಾ ಅಂತೇಳಿ ಕರಕತ್ತ ನೋಡ್ರಿ, ಬಾ ಬಾ ಅಂತೇಳಿ. ಮುಂಜಾನೆ ಅವನ ಜೊತೆ ಕೂತ್ರು ಕೆಲಸ ಹೆಂಗೆ ಮಾಡ್ಬೇಕಲ್ರಿ ನಾವು. ಯಾಕ ಒಂದಿಷ್ಟು ಚಹಾ ಮಾಡ್ಕೊಂಡ್ರಿ ನನಗಂತೇಳಿ. ಮುಂಜಾನೆ ಚಹಾ ಕುಡ್ಲಿಕ್ಕಂದ್ರೆ ಫ್ರೆಶ್ ಆಗಂಗಿಲ್ಲ ರೀ ಮನುಷ್ಯ. ಹಂಗೆ ನನ್ನ ಮಗನಿಗೂ ಒಂದಿಷ್ಟು ಹಾಲು ಹಾಕಿ ಕೊಟ್ಟಿರಿ. ಇಬ್ಬರು ಒಂದಿಷ್ಟು ಹಾಲು ಕುಡಿದ್ಬಿಟ್ಟು ಕುಂತಾರೆ ನೋಡ್ರಿ. ಎಷ್ಟು ಡೀಪಾಗಿ ಟಿ ನೋಡಕತ್ತ ನೋಡ್ರಿ ಇವ. ಅವನಿಗೂ ಸ್ವಲ್ಪ ಮುಂಜಾನೆ ಜಳಕನೂ ಎಲ್ಲ ಆಗಿತ್ತು ರೀ. ಹಂಗೆ ಅವನಿಗೊಂದು ಸ್ವಲ್ಪ ಮೇಕಪ್ ಮಾಡಿದೆ. ಫ್ರೆಶ್ ಆಗಿ ಎಲ್ಲ ಆಟ ಆಡಕತ್ತ ನೋಡ್ರಿ. ಸಣ್ಣ ಮಕ್ಕಳು ನೋಡ್ರಿ, ಇಡೀ ದಿನ ಎಷ್ಟು ಆ್ಯಕ್ಟಿವ್ ಆಗಿರ್ತಾವೆ. ಮಕ್ಕಳ ಜೀವನನೇ ಭಾರಿ ರೀ. ಆಟ ಆಡತ್ತಾನ ಬರ್ರಿ. ಇವತ್ತು ನಮ್ಗೇನೋ ತೋರಿಸ್ತೀನಿ. ಸ್ವಲ್ಪ ಶಾಪಿಂಗ್ ಹೋಗಿದ್ದೆ ರೀ. ಏನು ತಂದೀನಿ ಅಂತ ತೋರಿಸ್ತೀನಿ ಬರ್ರಿ. ನೋಡ್ರಿ, ಹಂಡೆ ತೊಗೊಂಬಂದಿನಿ ನೋಡ್ರಿ, ತಾಂಬರ್ದು ಹಂಡೆ. ಭಾಳ ದಿನ ಆಗಿತ್ತು ರೀ, ತೊಗೋಬೇಕಂತೆ ಭಾಳ ಆಸೆ ಆಗಿತ್ತು ರೀ. ಅದರ ರೇಟ್ ಕೇಳಿ ತೊಗೊಳ್ಳೋ ಬೇಡತ್ತ ಬಕ್ಕಳ ವರ್ಷ 2 ವರ್ಷ ಆಯ್ತು ರೀ ತೊಗೋಬೇಕಂತೇಳಿ. ಕಡೆಗೂ ನಿನ್ನೆ ಹೋಗಿ ತೊಗೊಂಬಂದೆ ನೋಡ್ರಿ. ಹಂಡೆ ಪೂರ್ತಿ ತಾಮ್ರದ ಅದ ರೀ. ಅದ್ರ ಪ್ಲೇಟ್ ಮಾತ್ರ ಸ್ಟೀಲಿನ ತೊಗೊಂಬಂದಿನಿ ರೀ, ಮ್ಯಾಗ ಮುಚ್ಚಾಕ. ಹಿಂಗೆ ಅದ ನೋಡ್ರಿ. ಹೆಂಗೆ ಚಂದ ಐತೋ ಹೆಂಗತ್ತೆ ಕಾಮೆಂಟ್ ಹಾಕಿ. ಕ್ವಾಲಿಟಿ ಚಲೋ ಅದ ರೀ, ವೇಟ್ ಅದ ರೀ. ಮತ್ತು ಇದೊಂದು ಸಣ್ಣ ಗ್ಲಾಸ್ ತೊಗೊಂಬಂದಿನಿ ರೀ. ಮ್ಯಾಗ ಗ್ಲಾಸ್ ಇಟ್ಟರೆ ಚಂದ. ತಾಮ್ರದಾಗ ನೀರು ಕುಡಿದ್ರೆ ಚಲೋ ಅಂತ ಹೇಳ್ತಾರೆ ರೀ. ಹಂಗೂ ಮತ್ತು ನೋಡೋಕ್ಕೇನೋ ಒಂಥರ ಚಂದ ಕಾಣಿಸ್ತಾವೆ ರೀ. ನನಗಂತೂ ಭಾಳ ಇಷ್ಟ ತಾಮ್ರದ ಭಾಂಡೆಗಳು. ಕಲರ್ಫುಲ್ ಆಗಿರ್ತಾವೆ. ಆದರೆ ಇದು ತಿಕ್ಕಬೇಕಾಗಿರೋ ಕೆಲಸನೇ ಹೆಚ್ಚು ನೋಡ್ರಿ. ಹಂಗೆ ಇದ್ರ ಜೊತೆ ಇನ್ನೊಂದು ತಂದೀನಿ ನೋಡ್ರಿ. ಇದು ಹಂಡೆ ಇಟ್ಟಾಗ ಹಿಂಗೆ ಕಾಣಿಸ್ತದೆ ನೋಡ್ರಿ. ಇದ್ರ ಪೂರ್ತಿ ಲುಕ್ ಹಿಂಗದ ನೋಡ್ರಿ. ನೋಡ್ಲಿಕ್ಕೆ ಮಾತ್ರ ಮಸ್ತ್ ಕಾಣಕತ್ತದ ರೀ. ಹಂಗೆ ಇನ್ನೊಂದು ತಂದಿನಿ ಅಂದ್ನಲ್ರಿ, ಅದು ಇದೇ ನೋಡ್ರಿ. ಕಡಾಯಿ 2-3 ಇದ್ದವು ರೀ. ಆದ್ರೆ ಅಷ್ಟು ಚಲೋ ಕ್ವಾಲಿಟಿ ಇರಲಿಲ್ಲ. ಭಾಳ ದಿವಸ ಆಯ್ತು ರೀ ತೊಗೋಬೇಕಂತೇಳಿ. ಮತ್ತು ಯೂಟ್ಯೂಬ್ನಾಗ ವಿಡಿಯೋ ಮಾಡೋಕ್ಕೂ ಅಷ್ಟು ಚಲೋ ಅನ್ಸಂಗಿಲ್ಲ ರೀ. ಬೇರೆ ಭಾಂಡೆಗಳು ಸ್ವಲ್ಪ ಚಲೋ ಇದ್ರೆ ಚಂದ ಅನ್ನಿಸ್ತಾವೆ ವಿಡಿಯೋದಾಗ. ಹಿಂಗದ ನೋಡ್ರಿ. ಮ್ಯಾಗ ಕ್ಯಾಪ್ನು ಅದ ರೀ. ಅದಕ್ಕೆ ಭಾಳ ವೇಟ್ ಅದ ರೀ ಮ್ಯಾಗಿಂದ ಕ್ಯಾಪ್ನು. ಕಡಾಯಿ ಹೆವಿ ವೇಟ್ ಅದ ನೋಡ್ರಿ, ಮಸ್ತ್ ವೇಟ್ ಅದ ರೀ. ಚಪ್ಪಲ್ ಸ್ಟ್ಯಾಂಡ್ ಆಗಿದಾಗ್ಯದ ಅಂತೇಳಿ ಇದೊಂದು ಹೊಸ ಚಪ್ಪಲ್ ಸ್ಟ್ಯಾಂಡ್ ತಂದೇವ್ರಿ. ನೋಡಿರಿ, ಸ್ವಲ್ಪ ಸೋಫಾನು ನೀಟಾಗಿ ಸೆಟ್ ಮಾಡಕತ್ತೀನಿ. ಇಡೀ ದಿನ ನಾನು ಸೆಟ್ ಮಾಡ್ತಾನೆ ಇರ್ತೀನಿ ರೀ. ನನ್ನ ಮಕ್ಕಳು ಅದನ್ನು ಹೆಂಗೆ ಬೇಕಂಗೆ ಕಚ್ಚಿ ಬಿಚ್ಚಿ ಮಾಡ್ತಾನೆ ಇರ್ತಾರೆ. ಸಣ್ಣ ಮಕ್ಕಳಿದ್ದು ಮನೆ ಪೂರ್ತಿ ನೀಟಾಗಿರ್ಲಿಕ್ಕೆ ಸಾಧ್ಯನೇ ಇಲ್ಲ ರೀ. ನಾನು ಆದರೂ ಎಷ್ಟು ಬೇಕೋ ಅಷ್ಟು ನೀಟಾಗಿರ್ತೀನಿ ರೀ. ಯಾಕಂದ್ರೆ ನನಗೂ ಹಂಗೆ ಇದ್ರೆ ನನಗೂ ಇಷ್ಟ. ನೀಟಾಗಿರ್ಲಿಕ್ಕೆ ಟ್ರೈ ಮಾಡ್ತೀನಿ ರೀ ಯಾವಾಗಲೂ ನಾನು. ಮನೆ ಸ್ವಚ್ಛವಾಗಿದ್ರೆ ಮನಸ್ಸು ಸ್ವಚ್ಛವಾಗಿರ್ತದೆ ರೀ, ರಿಲ್ಯಾಕ್ಸ್ ಆಗಿರ್ತೈತಿ. ಇಲ್ಲಿ ನೋಡ್ರಿ, ನನ್ನ ಮಗ ಅಂತ ಹಳಿ ಚಪ್ಪಲ್ ಸ್ಟ್ಯಾಂಡ್ ನಿಂತ ಆಟ ಆಡತ್ತಾನ ನೋಡ್ರಿ. ಬಾಲ್ಕನಿಗೆ ಇಟ್ಟೀನಿ ರೀ, ಅದನ್ನು ತಂದು ಆಟ ಆಡ್ಕೊಂಡು ಕುಂತಾನೆ ರೀ. ಇಡೀ ದಿನ ಇಷ್ಟೇ ಕಿಟ್ಲಿ ಮಾಡ್ಕೊತಿರ್ತಾನೆ ರೀ ನನ್ನ ಮಗ ಅಂತ. ಮುಂಜಾನಿಂದ 3 ಸಲ ಆಯ್ತು ರೀ ಕಸ ಹುಡ್ಲಾಗತ್ತೀನಿ. ಈಗ ಚಂದನ ಹುಡುಗರು ಚಂದನ ಅಷ್ಟೇ ಮಾಡ್ತಾರೆ. ಇನ್ನು ಕಸ ಗಾಡಿ ಬಂದತ್ತೇಳಿ ಸ್ವಲ್ಪ ಕಸನ ಹಾಕಿ ಬಂದೆ ರೀ. ಗಾಡಿ ಹೋಗಿ ಬಟ್ಟೆನ ತೊಳೆದಿಟ್ಟು ಹಾಕಬೇಕು ಅನ್ನೋಷ್ಟ್ರನ್ಯಾಗ ಗಾಡಿ ಬಂತು ರೀ. ಕಸ ಹಾಕಿ ಬಂದೆ. ಬಟ್ಟೆ ಒಣಗಾಕಕ್ಕೆ ಬಂದೆ ನೋಡಿರಿ. ಬಟ್ಟೆ ಒಣಗಾಕ್ತೀನಿ. ನನ್ನ ಮಗನ ಎಲ್ಲಿ ಹೋದರೂ ಹಿಂದೆ ಬರ್ತಾನೆ ರೀ ಬಾಲ ಇದ್ದಂಗೆ. ಅವನದಂತೂ ಅದು ದೊಡ್ಡ ಡ್ಯೂಟಿ ನೋಡ್ರಿ. ನಾ ಬಟ್ಟೆ ಒಣಗಾಕಕ್ಕೆ ಶುರು ಮಾಡಿದೆ ಅಂದ್ರೆ ಒಂದು ತೆಗೆದು ಕೊಡ್ತಾನೆ ನನ್ನ ಕೈಯಾಗ. ನಾ ಬಗ್ಗೆ ತಗೋ ಅಗತ್ಯನೇ ಇಲ್ಲ ರೀ. ಏನೋ ಅವಕ್ಕೂ ಒಂಥರ ಖುಷಿ ಆಗ್ತದೆ ರೀ. ಅವಕ್ಕೂ ನೋಡಿ ನಮಗೂ ಖುಷಿ ಆಗ್ತದೆ ನೋಡಿರಿ. ಆ ಥರ ಕೆಲಸ ಮಾಡ್ತಾನೆ ನೋಡಿರಿ. ಚಂತನ ಇದೇ ಥರ ಏನರ ಒಂದೊಂದು ಮಾಡ್ಕೊತ ಇರ್ತಾನೆ ರೀ. ಕೈಯಾಗ ಕಾಲಾಗಿ ಬರ್ಕೋತು. ಸಣ್ಣ ಮಕ್ಳು ಅಂದ್ರೆ ಹಿಂಗೆ ಇರ್ತಾವಲ್ಲ ರೀ. ಅದಕ್ಕೆ ಅವು ಪೂರ ದಿನ ಆ್ಯಕ್ಟಿವ್ ಆಗಿ ಖುಷಿಯಾಗಿರ್ತಾವೆ ರೀ. ಇನ್ನಿಷ್ಟು ಗಿಡಗಳು ಅದಾವೆ ರೀ. ಊರಿಗೆ ಮದ್ವೆಗೆ ಅಂತೇಳಿ ಒಂದು 15 ದಿವಸ ಹೋಗಿದ್ದೇವೆ ರೀ. ಎಲ್ಲ ಗಿಡಗಳೆಲ್ಲ ಹಾಳಾಗ್ಯಾವು, ಒಣಗಿ ಹೋಗ್ಯಾವು. ಇವೆಷ್ಟು ಉಳ್ಕೊಂಡವ್ರಿ ಹೆಂಗೋ ಗೊತ್ತಿಲ್ಲ. ಯಾವಾಗ್ರ ಊರಿಗೆ ಹೋದಾಗೆಲ್ಲ ಇದೇ ಥರ ಗಿಡಗಳು ಹಾಳಾಗ್ತಾನೆ ಇರ್ತಾವೆ ರೀ. ಮತ್ತು ಹೊಸ ಗಿಡ ತಂದು ಹಚ್ತೀವಿ. ಮತ್ತು ಅವು ಊರಿಗೆ ಹೋದಿವಿ ಅಂದ್ರೆ ಮತ್ತೆ ಒಣಗಿ ಹೋಗ್ಬಿಡ್ತಾವೆ ರೀ. ಇನ್ನು ನನ್ನ ಮಗಂದು ಆಟ ನೋಡ್ರಿ. ಹಂಗೆ ಮಧ್ಯಾಹ್ನ ಪಲಾವ್ ಮಾಡಿದ್ದೆ ರೀ. ಮಕ್ಕಳೆಲ್ಲ ಊಟ ಮಾಡಿದ್ರು. ಇಬ್ಬರು ಊಟ ಮಾಡಿದ್ರಿ. ಇಷ್ಟ ಆಗಿತ್ತು ರೀ ಇವತ್ತಿನ ದಿವಸ. ವ್ಲಾಗ್ ಇಲ್ಲಿಗೆ ಮುಗಿಸ್ತೀನಿ ರೀ. ಇಷ್ಟ ಆಗಿತ್ತಂದ್ರೆ ದಯವಿಟ್ಟು ಲೈಕ್ ಮಾಡಿರಿ. ಮಕ್ಕಳ ಜೊತೆ ಭಾಳ ಕಷ್ಟಪಟ್ಟು ವಿಡಿಯೋ ಮಾಡ್ತೀವಿ ನೋಡಿ. ಹಾಗೆ ಹೋಗಬೇಡ್ರಿ, ದಯವಿಟ್ಟು ಲೈಕ್ ಮಾಡೋರಿ. ಮತ್ತು ಯಾರ್ಯಾರೇ ಹೊಸಬ್ರು ಚಾನಲ್ ನೋಡ್ಲಿಕ್ಕತ್ತಿದ್ರಂದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ ಅಂತ ಕೇಳ್ಕೊತೀನಿ. ಇನ್ನು ನನ್ನ ಚಾನಲ್ಗೆ 40 ಸಬ್ಸ್ಕ್ರೈಬರ್ ಕಂಪ್ಲೀಟ್ ಆದ್ರೆ ನೋಡಿರಿ, ಖುಷಿ ಆಗ್ತದೆ ರೀ. ಹನಿ ಸೇರಿದ್ರೆ ಹಳ್ಳ ಅಂತಾರಲ್ರಿ, ಹಂಗೆ 40 400 ಆಗಲಿ 4,000 ಆಗಲಿ ಅಂತೇಳಿ ಆಶೀರ್ವಾದ ಮಾಡಿರಿ. ಸಿಗ್ತೀನಿ ರೀ ಮುಂದಿನ ವಿಡಿಯೋದಾಗ. ಅಲ್ಲಿವರೆಗೂ ಎಲ್ರಿಗೂ ಬಾಯ್. ಸರಳ ಜೀವನ ಸುಖಿ ಜೀವನ, ಎಲ್ಲರ ದಿನ ಸಂತೋಷವಾಗಿರಲಿ. ಬಾಯ್.